ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೇಮಿಗಳ ದಿನ ಕೇವಲ ಒಂದು ವಾರಕ್ಕೆ ಮಾತ್ರ ಸೀಮಿತನಾ? ವ್ಯಾಲೆಂಟೈನ್ಸ್ ಡೇ ಕೇವಲ ಲವರ್ಸ್ಗೆ ಮಾತ್ರ ಮೀಸಲ? ಲವ್ ಮಾಡೋದಕ್ಕಿಂತ ಮುಂಚೆ ನಾವು ಸೆಟಲ್ ಆಗಿರಬೇಕು. ಸಾಮಾಜಿಕ ಜಾಲತಾಣದ ಯುಗದಲ್ಲಿ ಯುವಕ ಯುವತಿಯರ ಕಲ್ಪನೆ ಏನು? ಈ ಬಗ್ಗೆ ಹಾಸನದ ಖಾಸಗಿ ಕಾಲೇಜೊಂದರಲ್ಲಿ TV5 ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡೋಣ. 28 ದಿನ ನಿಮ್ಮ ಅನಿಸಿಕೆಯನ್ನ ಇವತ್ತು TV5 ಚಾನೆಲ್ನಲ್ಲಿ ಹಂಚಿಕೊಳ್ಳಿ. ಇವತ್ತು ನಮ್ಮ ಗುಡ್ ಸಿಟಿಸನ್ ಕಾಲೇಜಿಗೆ TV5 ವತಿಯಿಂದ ಒಂದು ಡಿಬೇಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಡಿಬೇಟ್ ಕಾರ್ಯಕ್ರಮ ಅಂದ ತಕ್ಷಣ ನಮಗೆ ನೆನಪಾಗೋದು ಈ ತಿಂಗಳು ವಿಶೇಷ ಏನು, ಫೆಬ್ರವರಿ ಅಂದ ತಕ್ಷಣ ನಮಗೆ ಎರಡು ನೆನಪಾಗುತ್ತೆ. ಒಂದು ಫೆಬ್ರವರಿ ಅಂದ ತಕ್ಷಣ ನೆನಪಾಗ್ತಕ್ಕಂಥದ್ದು 28 ದಿನ ಒಂದು ನೆನಪಾಗೋದು. ಎರಡನೇ ನೆನಪಾಗ್ತಕ್ಕಂಥದ್ದು ವ್ಯಾಲೆಂಟೈನ್ಸ್ ಡೇ. ಹಾಗಾಗಿ ಈ ವ್ಯಾಲೆಂಟೈನ್ಸ್ ಡೇ ನಮಗೆ ಎಷ್ಟು ಪರನಾರು ಮಾತಾಡ್ಬೋದು ಅಥವಾ ವಿರೋಧನಾರು ನೀವು ಹಂಚ್ಕೋಬಹುದು. ಇದು ಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆನ ಅಂದ್ಕೊಂಡಿದ್ದೀವಿ. ಹಾಗಾಗಿ TV5 ಅವರಿಗೆ ಸ್ವಾಗತವನ್ನು ಬಯಸ್ತಾ ನಿಮ್ಮ ಅನಿಸಿಕೆಯನ್ನು ಇವತ್ತು TV5 ಚಾನಲ್ನಲ್ಲಿ ಹಂಚ್ಕೊಳ್ಳಿ. ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ, ವ್ಯಾಲೆಂಟೈನ್ಸ್ ಡೇ. ಹಾಗಾಗಿ ಅವತ್ತು ಒಂದಿಷ್ಟು ಪ್ರೇಮಿಗಳಿಗೆ ಶುಭ ದಿನ. ಕೆಲವೊಂದನ್ನು ತುಂಬ ಅದ್ಭುತವಾಗಿ ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಯಾರು ಆ ಪ್ರೇಮಿಗಳ ದಿನದಂದು ಸಕ್ಸಸ್ ಆಗಿರೋದಿಲ್ಲ ಅಂಥವ್ರಿಗೆ ಸಾಕಷ್ಟು ನೋವು ಕೂಡ ಇರುತ್ತೆ. ಹಾಗಾಗಿ ಇವತ್ತು ಒಂದು ಕಾಲೇಜಿನಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಅಂದರೆ ಹಾಸನದ ಗುಡ್ ಸಿಟಿಸನ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿಗೆ ಬರ್ತಕ್ಕಂತಹ ಏನು ಪದವಿ ವಿದ್ಯಾರ್ಥಿನಿಯರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತಾ ಹೋಗೋಣ. ಯಾಕಂತಂದರೆ ಇವತ್ತು ಮೊಬೈಲ್ ಯುಗದಲ್ಲಿ ಸಾಕಷ್ಟು ಇವಾಗ TV ಕೂಡ ಜಾಸ್ತಿ ಹೆಚ್ಚಾಗಿ ನೋಡೋದಿಲ್ಲ. ಕೈಯಲ್ಲಿದ್ದರೆ ಸಾಕು ಮೊಬೈಲು, ಜಗತ್ತನ್ನೇ ಈಗಾಗಲೇ ಮೊಬೈಲ್ ಆಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ, ಈ ಪ್ರೇಮಿಗಳ ದಿನ ಪರ ಹೇಗಿರುತ್ತೆ, ವಿರೋಧ ಹೇಗಿರುತ್ತೆ ಅನ್ನೋದನ್ನು ಮೊದಲನೇದಾಗಿ ವಿದ್ಯಾರ್ಥಿನಿಯರ ಬಳಿ ಹೋಗ್ಬಿಡ್ತೀನಿ. ನೋಡಮ್ಮ, ಫೆಬ್ರವರಿ 14 ಪ್ರೇಮಿಗಳ ದಿನ. ಈ ಪ್ರೇಮಿಗಳ ದಿನದ ಬಗ್ಗೆ ಫಸ್ಟ್ ಏನು ಹೇಳ್ತೀಯಮ್ಮ? ಪ್ರೇಮಿಗಳ ದಿನ ಇದು ವರ್ಷವಿಡೀ ಇಲ್ಲದೇ ಇರೋ ಪ್ರೀತಿ. ಪ್ರೇಮಿಗಳ ದಿನ ಒಂದು ವೀಕ್ ಬರುತ್ತೆ. ವರ್ಷವಿಡೀ ಇಲ್ಲದೇ ಇರೋ ಪ್ರೀತಿ, ಕಾಳಜಿ ಆ್ಯಂಡ್ ಕೇರ್ ಎಲ್ಲನೂ ಈ ವಾರದಲ್ಲಿ ಇದು ಮಾಡ್ತಾರೆ. ನನ್ನ ಪ್ರಕಾರ ಇದು ಇಸ್ ಅ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ವೇಸ್ಟ್ ಆಫ್ ಮನಿ ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ಶೋ ಆಫ್ಗೋಸ್ಕರ ಟೆಡ್ಡಿ ಕೊಡೋದು, ಚಾಕ್ಲೇಟ್ ಕೊಡೋದು, ಇದು ವರ್ಷವಿಡೀ ಇಲ್ಲದೇ ಇರೋ ಪ್ರೀತಿ ಆ ವಾರದಲ್ಲಿ ಬರುತ್ತೆ. 2019 ಫೆಬ್ರವರಿ 14 ಒಂದು ವಾರ ಆಗಿ 40+ ಮೆಂಬರ್ಸ್ ಯೋಧಗಳು ಸತ್ತೋಗ್ತಾರೆ. ಆ ದಿನನ ಹೇಗೆ ನಾವು ಪ್ರೀತಿಯಿಂದ ಆಚರಿಸೋಕ್ಕಾಗುತ್ತೆ? ಸೊ ಇಸ್ ಅ ಶೋ ಆಫ್ ಅನಿಸುತ್ತೆ. ಫೆಬ್ರವರಿ 14 ಅಂದರೆ ಪಾಸಿಟಿವ್ ಆಗೂ ಇರುತ್ತೆ, ನೆಗೆಟಿವ್ ಆಗೂ ಇರುತ್ತೆ. ಸ್ವಲ್ಪ ಜನ ಪಾಸಿಟಿವ್ ಆಗಿ ತೊಗೊಂಡು ಅದ್ರ ಬಗ್ಗೆ ತುಂಬ ಇಷ್ಟಪಟ್ಟು ಆ ದಿನನ ಆಚರಣೆ ಮಾಡ್ತಾರೆ. ಒಬ್ಬೊಬ್ರಿಗೆ ಪಾಸಿಟಿವ್ ಆಗಿರುತ್ತೆ, ಅದನ್ನು ಅಷ್ಟಾಗಿ ಇಷ್ಟಪಡೋದಕ್ಕೂ ಹೋಗಲ್ಲ. ಬಿಕಾಸ್ ಅವ್ರ ಲೈಫಲ್ಲಿ ಏನಾಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಷ್ಟಾಗಿ ಇಂಪ್ರೆಸ್ ಆಗಿ ಅಷ್ಟನ್ನು ಸಕ್ಸಸ್ಫುಲ್ಲಾಗಿ ಇರೋದಿಲ್ಲ. ಆ ದಿನ ಒಂಥರ ಪಾಸಿಟಿವ್ ಆಗಿರುತ್ತೆ, ಒಂಥರ ನೆಗೆಟಿವ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಲವ್ ಅಂತ ಅಂದರೆ ಅದಕ್ಕೊಂದು ಏಜ್ ಅಂತ ಇರುತ್ತೆ. ಆ ಏಜ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತಲೂ ಇರುತ್ತೆ, ಒಂದು ಲವ್ ಅಂತಲೂ ಇರುತ್ತೆ. ಸೊ ಅದು ಯಾವ ಕಡೆ ಹೋಗ್ತೀವಿ ಅದು ಲೈಫ್ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಹೂ ಇಸ್ ದೇರ್. ವರ್ಷವಿಡೀ ಪ್ರೀತಿ ಪ್ರೇಮ ಅನ್ನೋದಿರುತ್ತೆ ಆಯಿತಾ. ಅದನ್ನು ಒಂದು ವಾರಕ್ಕೋಸ್ಕರ ಮೀಸಲಿಡೋದು ತಪ್ಪು. ಮತ್ತು ಇದು ನಮ್ಮ ಇಂಡಿಯನ್ ಕಲ್ಚರ್ ಕೂಡ ಅಲ್ಲ. ಬ್ರಿಟಿಷ್ ರೋಮನ್ ಏನಿದ್ದಾರೆ ಭಗವಾನ್ ಅಂತೇಳಿ ಅವ್ರು ಇಂಟ್ರೊಡ್ಯೂಸ್ ಮಾಡಿರೋದು. ಅದು 14 ಫೆಬ್ರವರಿ ಅವ್ರು ಯಾವ ಥರ ಅಂದರೆ ಒಬ್ಬರು ರಾಜ ಇರ್ತಾರೆ ಬ್ರಿಟಿಷು. ಆ ರಾಜ ಏನು ಮಾಡ್ತಾರೆ, ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ರಾಜ್ಯದಲ್ಲಿ ಯಾರೆಲ್ಲ ಪ್ರೀತಿ ಮಾಡ್ತಿರ್ತಾರೆ, ಪ್ರೀತಿ ಪ್ರೇಮ ಅನ್ನೋದು ವಿಷಯಕ್ಕೆ ಅಳವಡಾಗಿರ್ತಾರೆ, ಅವರು ಯಾವುದೇ ರೀತಿಯಂಥ ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಆ ಥರ ಮಾಡ್ಕೋಬಾರ್ದು ಅಂತೇಳ್ಬಿಟ್ಟು ಆ ಥರ ವಿಷಯದ ಬಗ್ಗೆ ಖಂಡಿಸ್ತಾರೆ. ಆ ವಿಷಯನ ಖಂಡಿಸಿರೋದ್ರಿಂದ ಅಲ್ಲೊಬ್ಬ ವ್ಯಕ್ತಿ ಇರ್ತಾನೆ. ಇನ್ನು ಏನಂತ ಒಬ್ಬ ವ್ಯಕ್ತಿ ಏನು ಮಾಡೋಕ್ಕೆ ಹೋಗ್ತಾನೆ ಅಂದರೆ ಅದನ್ನೆಲ್ಲ ಅವರು ರಾಜರ ವಿರುದ್ಧ ಆಗಿಬಿಟ್ಟು ನಾನು ಯಾಕೆ ಮದುವೆ ಮಾಡಿಸ್ಬಾರ್ದು, ಯಾಕೆ ಅವ್ರನ್ನ ಒಂದಾಗಿಸ್ಬಾರ್ದು. ಆ ಟೈಮಿಗೆ ರಾಜಂಗೆ ಈ ವಿಷಯ ಗೊತ್ತಾಗ್ಬಿಟ್ಟು ಅವನು ಪ್ರೀತಿ ಮದುವೆ ಮಾಡಿಸಿರ್ತಾನಲ್ಲ ಅವನು ಸಾಯಿಸ್ಬಿಟ್ಟು ಆ ಡೇನ ವ್ಯಾಲೆಂಟೈನ್ಸ್ ಡೇ ಅಂತೇಳಿ ಇಶ್ಯೂ ಮಾಡ್ತಾರೆ. ಸರ್, ನಾನು ಅದಕ್ಕೆ ವಿರೋಧ ಮಾಡ್ತೀನಿ. ಅಂದರೆ ನಾವು ಅವ್ರಿಗೆ ವರ್ಷವಿಡೀ ಕೊಡಿಸೋ ಅಂಥ ಕಾಸ್ಟಲ್ಲಿ ಅವರಿಗೆ ಹಾಕೋಂಥ ದುಡ್ಡಲ್ಲಿ ನಾವು ಒಂದು ವರ್ಷದಲ್ಲಿ ಒಂದು ಗಾಡಿ ತೆಗಿಬೋದು ಸರ್.
ಅದಕ್ಕಾಗಿ ಅದನ್ನು ವಿರೋಧಿಸ್ತೀನಿ. ಅಂದರೆ ಪ್ರೀತಿ ಮಾಡೋರನ್ನ ನಾವು ವಿರೋಧಿಸೋಕ್ಕಾಗಲ್ಲ, ಆದರೆ ಅವ್ರವ್ರ ಇಚ್ಛೆ ಅದು. ಅದಕ್ಕೆ ಅವ್ರನ್ನ ಪರವಾಗಿ ವಹಿಸ್ಕೊತೀನಿ, ಫ್ರೆಂಡ್ಸ್ ಇದ್ದರು ಅಥವಾ ಫ್ಯಾಮಿಲಿ ಇದ್ದರು. ಸರ್, ನಾನು ವ್ಯಾಲೆಂಟೈನ್ಸ್ ಡೇಗೆ ಅಪೋಸ್ ಮಾಡ್ತಿಲ್ಲ. ಯಾಕಂದರೆ ಅದು ಸರ್ಟೆನ್ ಏಜ್ ಇರುತ್ತೆ, ಒಂದು ಪ್ರಾಪರ್ ಇದ್ದಿರುತ್ತೆ. ಇದೀಗ ಎಜುಕೇಷನ್ ಮಾಡ್ಬೋದು. ನಮ್ಮ ವ್ಯಾಲೆಂಟೈನ್ ಅಂದರೆ ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಏನೂ ಇಲ್ಲ. ನಾವು ನಮ್ಮ ವ್ಯಾಲೆಂಟೈನ್ ನಮ್ಮ ಅಪ್ಪಂಗೂ ಮಾಡ್ಬೋದು, ನಮ್ಮ ಅಮ್ಮಂಗೂ ಮಾಡ್ಬೋದು. ಯಾಕಂದರೆ ಅವ್ರು ಅಷ್ಟು ಕಷ್ಟಪಟ್ಟು ನಮಗೆ ಓದಿಸ್ತಿರ್ತಾರೆ, ನಮ್ಮದು ಎಲ್ಲ ನೀಡ್ಸ್ ಫುಲ್ಫಿಲ್ ಮಾಡಿರ್ತಾರೆ. ಅದು ಬಿಟ್ಟು ನಾವು ರಾಂಗ್ ಕಡೆಗೆ ಹೋಗಿ ಬರೀ ವ್ಯಾಲೆಂಟೈನ್ ವೀಕಲ್ಲಿ ಅದು ವೇಸ್ಟ್ ಆಫ್ ಟೈಮ್ ಅಂತ. ಇದಕ್ಕೆ ಅಮ್ಮ ನಮಗೋಸ್ಕರನೇ ಸ್ಯಾಕ್ರಿಫೈಸ್ ಮಾಡೋದು. ಓದೋ ಟೈಮಲ್ಲಿ ಓದಬೇಕು, ಅದು ಇದ್ದಿದ್ದೆ. ಮದುವೆ ಯಾವಾಗಲೂ ಇದ್ದಿದ್ದೆ. ಒಂದು ಏಜ್ ಇರುತ್ತೆ 24, ಆ ಏಜಲ್ಲಿ ಆಗಲಿಲ್ಲ ಅಂತ ಅಂದರೂ ಮದುವೆ ಅದು ತಾನಾಗೆ ಆಗೇ ಆಗುತ್ತೆ. ಓದೋ ಟೈಮಲ್ಲಿ ಓದಬೇಕು ಅಷ್ಟೇ. ಪ್ರೇಮಿಗಳ ದಿನದಂದು ಹೇಗೆ ನಾವು ಸಮಾಜಕ್ಕೆ ಸಂದೇಶ ಕೊಡಬೇಕು, ಜೊತೆಗೆ ತಂದೆ ತಾಯಿಗೆ ಏನು ಸಮಾಜಕ್ಕೆ ತಂದೆ ತಾಯಿಗೆ ಏನು ಮೆಸೇಜ್ ಕೊಡಬೇಕು, ಎಲ್ಲವನ್ನು ಕೂಡ ಅವರವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.